ಆ ಲೋಪರ ಶ್ರೀಕಂಠಿ ಮಾಡಿರೋ ಬದುಕಿದು ಅವನಿಗೆ ಗೊತ್ತಾಗೋದಿಲ್ವಾ? ನೋಡಿ ಇವಾಗ ಎಂಥ ಕೆಲಸ ಆಯಿತು. ಥೂ, ನನಗಂತೂ ಬೇಜಾರಾಗ್ತೈತೆ ಕಿಟ್ಟು ಮಾವ. ಬೇಜಾರು ಮಾಡ್ಕೊಬಿಡು, ಸುಮ್ಕಿರು. ಇವಾಗ ನೀನು ಏನು ಬೆಳಿಬೇಕು ಅಂತ ಹೇಳಮ್ಮ. ನೀನು ಅಷ್ಟೇನೆ ಇಂಥದ್ದು ಮಾಡ್ತೀನಿ ನಾನು ಅಂತ ಹೇಳು. ನಾನು ಬೇಕಾದ್ರೆ ಎಲ್ಲನ ನಿನಗೆ ನೀರು ಹೊಡ್ಕೊಡ್ತೀನಿ. ನೀನಿಲ್ಲ ಯಾರನ್ನ ಕರ್ಕೊಂಬಂದು ಪಾಯಿಂಟ್ ಮಾಡಿ ಹಾಕ್ಸೋವರ್ಗು ನಮ್ಮ ಬೋರ್ನಾಗಳ ಹೊಡ್ಕ 3 ಬೋರ್ ಇದಾವೆ ನಮ್ಮವು. ಹೋಗತ್ಲಾಗೆ ಹೆಂಗ ನೀರು ಬೀಳವಪ್ಪ ಸ್ವಾಮಿ. ಇವನು ಮಾಡಿರೋದು ಒಂದೊಂದಲ್ಲ. ಇವಾಗ ಬೇಜಾರಾಗ್ತೈತೆ. ಬಿಡತ್ಲಾಗ ನೀನು ಬೇಜಾರು ಮಾಡ್ಕೊಬೇಡ. ನೀನು ಏನು ಬೆಳ್ಕೊಂಬಂದಿದ್ರು ನಾನು ನೀರು ಹೊಡಿತೀನಿ. ನೀನು ತಲೆ ಕೆಡಿಸ್ಕೋಬೇಡ, ಸರಿನಾ? ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ತಲೆ ಕೆಡಿಸ್ಕೋಬಾರ್ದು ಅಂದರೆ ಕಿಟ್ಟು ಮಾವ ಏನು ಮಾಡಲಿ? ಅಯ್ಯೋ ಬೇಜಾರಾಗುತ್ತೆ. ಹೆಂಗೋ ನೀರು ಬೀಳೋದಲ್ಲಪ್ಪ. ಸುಮ್ಮನೆ ಈ ನನ್ನ ಮಗ ಮಾಡಿ ಆ ಲೋಫರ್ಗೆ ಹೇಳ್ಬೇಕು. ಸರಿಯಾಗಿ ಬೈದು ಬರ್ಬೇಕು ಆ ಲೋಫರ್ಗೆ. ಏನು ಆಗೋಗ್ಬಿಟ್ಟೈತೆ, ತಲೆ ಕೆಡಿಸ್ಬೇಡ, ಸುಮ್ಕಿರಾವು. ನಾನು ಹೇಳ್ತಿಲ್ವಿ, ನಾನು ಐದು ಕಣಮ್ಮ ನೀನು ಅಂತ ಹೇಳಿರೋ. ನೀನು ಯಾಕೆ ಪಟ್ಟಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಾನು ಹೇಳ್ದೆ ತಾನೇ, ಸುಮ್ಮನಾಗ್ಬಿಡು ಅಲ್ಲಿಗೆ ಅಷ್ಟೇ. ಹೆಂಗಪ್ಪ, ನನಗೆ ನಿನ್ನ ಮೇಲೆ ನಂಬಿಕೆ ಐತೆ. ಹೆಂಗೋ ನಾನು ನಿನ್ನೆ ನಂಬ್ಕೊಂಡಿದ್ದೀನಿ. ಹೆಂಗೋ ನಮ್ಮ ಅಯ್ಯಪ್ಪ ಅದೇನೆ ಬೆಂಗಳೂರಿಗೆ ಬರಲ್ವೇ ಅಂತೈತೆ. ಅದಕ್ಕೆ ನಾನು ನೀನು ಇಲ್ಲೇನೆ ಓಡಾಡ್ಕೊಂಡಿರಪ್ಪ ಅಂತ ಹೇಳಿದ್ದೀನಿ. ಶನಿವಾರ ಭಾನುವಾರ ಬಂದೋಗು, ನಾನು ಇಲ್ಲೇ ಇರ್ತೀನಿ ಅಂತ. ಇರತ್ತ ಇಲ್ಲೇನೆ. ನಿನ್ನ ಒಂದೇನು ನೋಡ್ಲಿಲ್ಲ ಅಂದರೆ ಇರೋಕ್ಕಾಗಲ್ಲ. ಇರತ್ತ ಇಲ್ಲೇ ಸುಮ್ಕಿ. ಏನೋ ಬೆಂಗಳೂರಾಗೆ ನೀವು ಇರ್ತೀರ. ನಮ್ಗೆ ಅಲ್ಸೋರು ಬರೋದೇ ಇಲ್ಲ. ನನಗಂತೂ ನನ್ನ ಮಗಳನ್ನ ಇವಾಗ ನನ್ನ ಮಗಳು ಬೆಂಗ್ಳೂರಿಗೆ ಹೋಗೈತಿ. ಅಲ್ಲಿಗೆ ಏನಾನ ಹೋದ್ರೆ ನಾನು ಒಂದು ದಿನಾನು ಇರಲ್ಲ. ಓಡಾಗಿ ಕಾಯಿ ಕಸ್ರ ಅದು ಕೊಟ್ಟು ಅದೇ ಬತ್ತೀನಿ. ಅಲ್ಲಿ ಇರೋಕ್ಕಾಗೋದೇ ಇಲ್ಲ. ಸುಮ್ಮನೆ ಇಲ್ಲೇ ಇರತ್ತೆ. ಯಾತಿಲ್ಲೋಡು, ನೀನು ₹1 ಮನೆ ಬಾಡಿಗೆ ಕೊಡಬೇಡ. ನಮ್ಮ ಮರದಿ ನನ್ನ ತಮ್ಮಂದೇನೆ. ಅವರೆಲ್ಲ ಅವರೆಲ್ಲ ಊರಿಗೆ ಹೋಗ್ಬಿಟ್ಟವ್ರು. ಅವರಿಲ್ಲ ಎಲ್ಲನ. ಅವರು ಬೇರೆ ದೇಶಕ್ಕೆ ಹೋಗ್ಯವ್ರು. ಮಕ್ಕಳು ಕೆಲಸದಾಗಿದ್ದಾರೆ. ಎಲ್ಲ ಬೇರೆ ಕಡೆಗೆ ಹೋಗ್ಯವ್ರಿ. ಅದಕ್ಕೇನು ಇಲ್ಲೋಡು, ₹1 ಬಾಡಿಗೆ ಕೊಡಬೇಡ. ಏನು ಕೊಡ್ಬೇಡ ನೀನು. ನಿನ್ಗೇನು ಅನುಕೂಲ ಬೇಕು ನನ್ನ ಕೇಳಿ ನೀನು ಮಾಡ್ಕೊಡ್ತೀನಿ. ನೀರಿಂದ ಹಿಡ್ದು ನೀನು ಅಡಿಕೆ ಗಿಡ ಇಕ್ಕಬೇಕು ಎಲ್ಲ ಪ್ರತಿಯೊಂದು ನಾನು ಮಾಡ್ಕೊಡ್ತೀನಿ. ನೀನು ತಲೆ ಕೆಡಿಸ್ಕೋಬೇಡ. ನಾನಿದ್ದಾಗ ನೀನು ಯಾವುದಕ್ಕೂ ಭಯ ಪಡಬೇಡ. ಸರಿ ಆಯ್ತು ಹೇಳಿ. ಹೆಂಗೋ ನಾನು ನಿನ್ನೆ ನಂಬ್ಕೊಂಡಿದ್ದೀನಿ. ಹೆಂಗೋ ಅತ್ಲಾಗೆ ನೀರು ಬೀಳವು ಅನ್ನೋದೊಂದೊಂದೇ ಚಿಂತೆ ಅಷ್ಟೇ. ನೀನು ಮಾಡೋಕ್ಕಾಗುತ್ತೆ? ಬೀಳಲಿಲ್ಲ. ಅದಕ್ಕೆ ಅತ್ತಾಗೆ ನೀನು ನಿಮ್ಮವೇ ನೀರು ಹೊಡ್ಕೊಂಡು ಏನಾನ ಮಾಡೋದು. ನಾನು ಏನು ಹಾಕೋಣ ಅಂತಂದರೆ ಕಲ್ಲಂಗಡಿ ಹಾಕೋಣ ಅಂತ ಇದ್ದೀನಿ. ಕಲ್ಲಂಗಡಿಲಿ ಚೆನ್ನಾಗೆ ವ್ಯಾಪಾರ ಇವಾಗ ಹಾಕಿದ್ರೆ ಬೇಸಿಗೆ ಅಷ್ಟೊತ್ತಿಗೆ ಬರ್ತವೆ. ಅದಕ್ಕೇ ಕಲ್ಲಂಗಡಿ ಚೆನ್ನಾಗೇ ಸಿಗುತ್ತೆ. ದಾಳಿಂಬ್ರೆ ಹಾಕೋಣ ಅಂತ ಇದ್ದೀನಿ ಒಂದು ಗದ್ದೆಗೆ. ದಾಳಿಂಬ್ರೆನೂ ಚೆನ್ನಾಗಿ ರೇಟ್ ಸಿಗುತ್ತೆ. ದಾಳಿಂಬ್ರೆ ಮತ್ತು ಕಲ್ಲಂಗಡಿ ಇದೆಲ್ಲ ಬೆಳೆಯೋಣ ಅಂತ ಇದ್ದೀನಿ. ಅದಕ್ಕೆ ನೀರು ಬಿಡ್ತೀಯಾ? ನೀನು ಏನಾನ ಬೆಳಿ ಅಂತ ಹೇಳಿಲ್ವಿ. ಕೂಲರ್ನ ಕಳಿಸ್ತೀನಿ. ನಿನ್ಗೆ ಏನು ಕೂಲರ್ನ ಕರಿಯಕ್ಕೆ ಹೋಗ್ಬೇಡ. ನನಗೆ ಇಲ್ಲೋಡು ಕೈಯ ಕೂಲರ್ ಇದ್ದಾರೆ. ಇಂಥದ್ದು ಮಾಡ್ರಲ್ಲ ಬಂದು ಅಂತ ಗಂಡಾಳು ಹೆಣ್ಣಾಳು ಎಲ್ಲ ಇದ್ದಾರೆ. ನಿನ್ನ ಕೂಲರು. ನಿನಗೆ ಅಡುಗೆ ಮಾಡೋಕ್ಕಾಗಲಿಲ್ವಾ? ಹೋಟ್ಲಾಗ ತೋರಿಸ್ಕೊಡ್ತೀನಿ ನಾನು ಎಲ್ಲಾನ. ನೀನು ತಲೆ ಕೆಡಿಸ್ಕೋಬೇಡ ಅಷ್ಟೇನಿ. ನೀನು ಆರಾಮಾಗಿ ಸುಮ್ಮನೆ ಚೆನ್ನಾಗಿರೋದು ಕಲಿ. ನೀನೇನು ಬೇರೆ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸರಿನಾ? ನೀನು ಏನಾನ ಮಾಡಿ ನಿನ್ಗೇನು ಇಷ್ಟ ಬೆಳೆ ಬರುತ್ತೆ ಇಂಥದ್ದು ಹಾಕ್ತೀನಿ ಕಣಪ್ಪ ಮಾಮ ಅಂತನ್ನು. ಮಮ್ಮ ಇಂಥದ್ದು ಹಾಕ್ಬೇಕು ಕಿಟ್ಟು ಮಾಮ ನಾನು ಅಷ್ಟೇನಿ. ನೀನು ಮಾಮ ಅಂತಿಲ್ಲ, ನನಗೆ ಅದೇ ಒಂದು ಸಂತೋಷ. ಮಾಮಂದಿದ್ಕೆ ಅಷ್ಟೊಂದು ಖುಷಿ ಆಗ್ಬಿಟ್ಟೈತಲ್ವೇ ನಿನಗೆ? ನೋಡಪ್ಪ ಎಷ್ಟು ಖುಷಿ ಆಗ್ಬಿಟ್ಟೈತೆ. ಏನೋ ಗೊತ್ತಿಲ್ಲ. ಇಲ್ಲೋಡಿ ಇಲ್ಲಿ ಬಂದರು ಜಾಸ್ಕ್ ಅಂತ ಹೇಳ್ದಂಗೆ ಆಗುತ್ತೆ ನನಗೆ. ನನಗೆ ಇಲ್ಲಿ ಬರಲಿಲ್ಲ ಅಂದರೆ ಇಲ್ಲಿ ಆಚೆ ಹೋಗ್ತಾ ಇದ್ದೀನಿ ಅಂದರೆ ಒಂದ್ಸತಿನಾದ್ರೂ ಬಂದು ಮಾತಾಡ್ಸೋಣ ಹೋಗ್ಬೇಕು ನಿನಗೆ. ಇಲ್ಲ ಅಯ್ಯಸ್ಕಂತ ಇಲ್ಲೋಡು ಹೆಂಗೆ ಅಯ್ಯಸ್ಕಂತ ಹೆಂಗೆ ಎಳಿತೈತೆ ಹಂಗೆ ಎಳಿತೈತಿ. ಒಂದು ದಿವ್ಸಕ್ಕೆ ಒಂದ್ಸತಿ ಆದ್ರೂ ಬರ್ಬೇಕು, ನೀನು ನೋಡ್ಬೇಕು, ಮಾತಾಡಿಸ್ಬೇಕು ಅಮ್ಮಂಗೆ ಐತಿ. ಗೋಲ್ ರೂಢಿ ಆಗ್ಬಿಟ್ಟಮ್ಮ ತಾಯಿ. ನಾವು ಯಾತು ಈ ಮನೆ ಕಡೆಗೆ ನೋಡ್ತಾನೆ ಇರಲಿಲ್ಲ, ತಿರ್ಗಿ ನೋಡ್ತಾನೆ ಇರಲಿಲ್ಲ. ಯಾವಾಗ ನಿಂಗೆ ಬಂದು ಹೋಗ್ತಿದ್ವಿ ಅಷ್ಟೇನೆ. ಯಾರ್ಗ ಹಿಂಗೆ ಒಂದು ₹100 ಕೊಟ್ಟು ಕಸ ಹೊಡಿಸ್ತಿದ್ದೆ. ಹಿಂಗೆ ಯಾರ್ಗ ನಾನು ಬಂದವ್ರಿಗೆ ಎಣ್ಣೆ ಪಣ್ಣೆ ಕುಡಿಸಿ ಕಸ ಹೊಡಿಸ್ತಿ ನಡಿ ಅಂಬ್ತಿದ್ದೆ. ಹೊಡ್ದು ಹೋಗಾರು. ಇವಾಗ ಹೆಂಗೆ ನೀನು ಬಂದಿರತ್ತಿ ಮನೆ ತಕ್ಕೆ ಆಗ್ಲೆಲ್ಲ ಬರಂಗೆ ಆಗುತ್ತೆ. ಹೆಂಗೆ ಬೋಲ್ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟಂತ ಎಲ್ಲರಿಗೂ. ಅಲ್ಲೇನೆ ನೀನು ಬಂದಾಗಿಂದ ಬೋಲ್ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ಯಾ. ಎಲ್ಲರಿಗೂ ಒಂದು ಕೆಂಪ್ಯಮ್ಮ ನೀನೇನು. ಹೊಂದ್ಕೋಬೇಕಲ್ಲ ಮಾವ. ಬಂದಾಗ ಎಲ್ಲರನ್ನೂ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಮಾತಾಡಿಸ್ಕೊಂಡು ಒಳ್ಳೆಯವರಪ್ಪ ಅನ್ನಿಸ್ಕೊಂಡ್ರೆ ಸಾಕಲ್ಲ. ಹೆಂಗ ನಮಗೂ ಅಷ್ಟೇ ಅಪ್ಪ. ಈ ಊರಿಗೆ ಬಂದಾಗಿಂದನೂ ನಿಜವಾಗ್ಲೂ ನಮಗೂ ಅಲ್ಲಿ ಎಷ್ಟೋ ವರ್ಷಗಳ ಪರಿಚಯ ಅಂತ ಅನಿಸುತ್ತೆ ನೀವೆಲ್ಲನ. ಎಷ್ಟು ಚೆನ್ನಾಗಿ ನೀವು ಹಂಗೇನೆ ಮಾತಾಡ್ತಾ ನಮ್ಮ ಮನೆ ತಕ್ಕ ಬರ್ತಾ ಹೋಗ್ತಾ ನೀವು ನನ್ನ ತುಂಬ ಇಷ್ಟಪಡ್ತೀರಾ ಅಲ್ವಾ?
ಹ್ಞೂ ನೀನಂದ್ರೆ ನನಗೆ ಪಂಚಪ್ರಾಣ. ಬರ್ತಾ ಹೋಗ್ತಾ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ. ಮಾತಾಡ್ಸೋದ್ರಾಗ ಏನಾಯ್ತಮ್ಮ? ಈಗ ಒಂದ್ಸತಿ ಯಾರನ್ನ ಮಾತಾಡ್ಸ್ಕೊಂಡು ಒಂದಿಟ್ಟು ವಿಶ್ವಾಸ ಸೇರಕ್ಕಿದೀವಿ ಅಂತಂದ್ರೆ ಅಲ್ಲಿ ಅದು ತಿರ್ಗ ಬರಬೇಕು, ತಿರ್ಗ ಮಾತಾಡಿಸ್ಬೇಕು ಅಂತ ಅಲ್ಲಿ ವಿಶ್ವಾಸ ಸೇನೆ ಆಗುತ್ತೆ ಅಲ್ಲಿ. ಜಾಸ್ತಿ ಬೆಳೆದ್ ಬಿಡುತ್ತಿ. ನೀನಂದ್ರೆ ಅಷ್ಟೇ ಬೋಲಿಷ್ಟ ಆಗ್ಬಿಟ್ಟಮ್ಮ. ನೀನು ಬಂದು ಮಾತಾಡಿಸ್ತಾ ಇಟ್ಕೇನೆ ಚೆನ್ನಾಗಿ ಮಾತಾಡಿಸ್ತಲ್ಲ, ಬೋಲಿಷ್ಟ ಆಗ್ಬಿಟ್ಟು ನನಗೆ ನನ್ನ ಭಾಳ ಇಷ್ಟ ಆಗಿ. ನಮ್ಮ ಮನೆಯವರು ಹೇಳ್ತಾರೆ ಭಾರತ್ಲಾಗೆ ಅಲ್ಲಿನ್ನೇನು ಇರ್ತೀಯ ಅಂತ. ನನಗೂ ಇಲ್ಲಿ ಅಭ್ಯಾಸ ಆದಂಗೆ ಆಯ್ತಾ, ಅದಕ್ಕೆ ನಾವಿಲ್ಲ ಮನೆ ಕಟ್ಟೋಣ ಅಂತ ಇದ್ದೀವಿ. ಮನೆ ಕಟ್ಬಿಟ್ಟು ಹೆಂಗು ಜಮೀನು ಮಾಡ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ಜಮೀನು ಮಾಡಿ ಇನ್ನೂ ಯಾವುದಾದ್ರೂ ಜಮೀನು ಕೊಡೋದಿದ್ರೆ ಹೇಳು ಮಾವ, ತಗೊಳ್ತೀವಿ. ಕೊಡ್ತಾರೆ ಹೇಳಿ, ಸಾಲ ಪಾಲ ಮಾಡ್ಕೊಂಡವ್ರೆ ನಮ್ಮೂರಾಗೆ ಯಾರನ್ನ ಕೊಡೋರು ಇದ್ರಿ ಹೇಳ್ತೀನಿ. ಮಸ್ತಾಗಿ ಈಗ ಸಾಲ ಮಾಡ್ಕೊಂಡಿರೋರು ಇದ್ದಾರೆ, ಮಾರ್ತಾರ ಅವರೆಲ್ಲಾನ. ಮಾರ್ದಾಗ ಅವಾಗ ಕೊಡ್ತೀನಿ ಹೇಳಿ, ಸುಮ್ಕಿರು. ನಾನು ಎಲ್ಲಾನ ಹೇಳ್ತೀನಿ. ಈ ಎಲ್ಲಾನ ಯಾರನ್ನ ಸೇನೆ ಸಾಲ ಮಾಡ್ಕೊಂಡಿರೋರಿಗೆ ಹೇಳ್ತೀನಿ ನಾನು ಎಲ್ಲಾನ. ಸಾಲ ಮಾಡ್ಕೊಂಡು ಹೊಲ ಮಾರ್ತಾರೆ. ಅವಾಗ ತಗೊಂಬಂತಿ ಏನು ಮಸ್ತಾಗಿ ಕೊಡ್ತಾರೆ ಹೇಳು. ಹೊಲಕ್ಕೇನು ಬರಮ್ಮ, ನಂದೇ ಐತಿ ಹೇಳು, ನಂದೇ 50 ಎಕರೆ ಆಸ್ತಿ ಐತಮ್ಮ, ನಂದೇ ಬೇಕಾದ್ರೆ 5 ಎಕರೆ ತಗೊಂಬಂಗಿರ್ತಕ್ಕ ದುಡ್ಡು ಕೊಟ್ಟಾತ. ತಕ ನಮ್ದೇನೆ ಮಾಡ್ತೀಯ, ಅದೇನು ಮಾಡ್ತೀನಿ ನೀನು? ದಾಳಿಂಬ್ರೆ ಕಲ್ಲಂಗಡಿ ಏನು ಬೆಳೆದಿದ್ರು ಬೇಕಾದ್ರೆ ಬೆಳೆಯಮ್ಮ, ನಾನು ಬಿಟ್ಕೊಡ್ತೀನಿ. ನಮ್ದೇ ಮಾಡೋರಿಲ್ಲ, ಯೋಟೋ ಒಂದು ಹೊಲ ಐತಂಗೆ. ಹೌದೇನು? ಇನ್ನೇನು ಮಾಡೋದಪ್ಪ. ಅಲ್ಲ ನಾವು ಬೆಳೆಯೋಕ್ಕಂತೂ ಆಗಲ್ಲ ಅಲ್ಲ. ಕುಲೇರ್ನೆಲ್ಲ ಸಪೋರ್ಟ್ ಮಾಡ್ತೀವಿ, ಕಳಿಸ್ತೀವಿ ಅಂತಂದರೆ ನಾನು ಬೇಕಾದರೆ ಮಾಡ್ತೀನಿ. ನಾನದೇ ಅಡಿಕೆ ಇಕ್ಕಣ ಸುಮ್ಮನೆ ಅಂತ ಇದ್ದೆ, ತೋಟ ಮಾಡೋಣ ಅಂತ. ತೋಟನು ಮಾಡುವಂತೆ ಇವಾಗ ಸದ್ಯಕ್ಕೆ ದಾಳಿಂಬ್ರೆ ಹಣ್ಣು, ಕಲ್ಲಂಗಡಿ ಹಣ್ಣು ಅದೆಲ್ಲ ಹಾಕು. ಇನ್ನೊಬ್ರನ್ನ ನಾನು ಕರ್ಕೊಂಬಂದು ಬೋರ್ ಪಾಯಿಂಟ್ ಮಾಡಿಸಿ ನಾನು ಅವನ್ನೆಲ್ಲ ಕರ್ಕೊಂಬತ್ತೀನಿ. ಸುಮ್ಮನೆ ಅವ್ನು ಬಂದಿಟ್ಟು ತಿದ್ದಿಸ್ತೀನಿ ನಾನು ಎಲ್ಲಾನ. ತಿದ್ದುತ್ತೀನಿ ನಾನು ಎಲ್ಲಾನ ಸರಿಯಾಗಿ. ಇಲ್ಲ ನಮ್ದು ಅವನಿಗೆ ಸಪೋರ್ಟು ಅವನಿಲ್ಲ ಅಂದ್ರೆ ಇಲ್ಲಡೋ. ನಮ್ಗೆ ಯಾಕೆ ಗೊತ್ತಾಗ್ತಿರ್ಲಿಲ್ಲ ಕಣಮ್ಮ, ನಾವಿರೋದಕ್ಕೆ ಅವ್ನಿಗೆಲ್ಲ ನೆಟ್ಗಾಗಿರೋದು. ಇಲ್ಲ ಅಂದಿದ್ರೆ ನಾನೆಲ್ಲ ಮಾಡಿಸ್ತೀನಿ, ಸುಮ್ಮನೆ ತಲೆ ಕೆಡಿಸ್ಬೇಡ. ಇವಾಗ ನಮ್ಮ ನೀರ್ನಾಗೇನೆ ನೀನು ಕಲ್ಲಂಗಡಿ ಹಣ್ಣು, ದಾಳಿಂಬ್ರೆ ಹಣ್ಣು ಬೆಳಕ. ಈಗ ಅಡಿಕೆ ತೋಟ ಮಾಡೋಕ್ಕೆ ಬೋರ್ ಹಾಕಿಸ್ಬೇಕು. ಬೋರು ಅವಾಗ ಹಾಕ್ಸಿ ಅಂತಾಗೆಲ್ಲ ನಾನು ಪಾಯಿಂಟ್ ಮಾಡಿಸ್ತೀನಿ. 1-2 ದಿನ ಅವ್ನಿಗೆ ಸಿಟ್ಟು ಕಮ್ಮಿ ಆಗಲಿ, 1-2 ದಿನ ಸುಧಾರಿಸ್ದೆ ಅಷ್ಟೇ. 1-2 ದಿನ ಸುಧಾರಿಸಿದ್ರೆ ಅವ್ನಿಗೆ ಸಿಟ್ಟು ಕಮ್ಮಿ ಆಗುತ್ತೆ. ಆಮೇಲೆ ಪಾಯಿಂಟ್ ಮಾಡ್ಕೊಡ್ತಾನೆ. ನೀನು ಅಡಿಕೆ ಗಿಡ ಇಕ್ಮೈಂತಿ. ತಲೆ ಕೆಡಿಸ್ಬೇಡ. ದಾಳಿಂಬೆ ಎಲ್ಲ ಹಾಕು, ನೀನು ಏನು ತಲೆ ಕೆಡಿಸ್ಬೇಡ. ನಾನು ನೀರು ಬಿಡ್ತೀನಿ, ಯೋಟನ ಆಗ್ಲೋಣ. ಸರಿ ಆಯ್ತು ಹೇಳು. ಹೆಂಗತ್ತ ನೀನು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಿ. ಕುಟ್ಕೊಂಡು ಹೆಂಡ್ತಿತ್ತಾಗೆ ಯಾವತ್ತನ ಹಿಂಗೆ ಮಾತಾಡಿದ್ದ ಇಲ್ವೋ? ಏನು ಕಾಲ ಮಾತಾಡ್ಸಿರಿ ಡುಬು 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 ಅಂತಿದ್ದಾನು. ಹಂಗೆ ಹೇಳ್ತಾಗ ಹೊಲ್ಕಿಸ್ಕೊಂಡು ಮಾತಾಡ್ತಾ ಇದೀಯ. ಏನೈತೆ ಅಂತದ್ದು ಹೇಳ್ತಾಗೆ? ಕಮಲೆ, ಯಾವ ಬನ್ನಿ ಬಾ ಬಾ, ಅಮ್ಮರ್ತಾಗೆ ಮಾತಾಡ್ತಿದ್ದೆ. ಓಹೋ, ಅಮ್ಮವ್ರು ಯಾವಾಗಾದ್ಲೋ ಏಳು? ಅಲ್ಲ, ಅಮ್ಮವ್ರು ಯಾವಾಗಾದ್ಲಪ್ಪ ಏಳು ನಿನಗೆ? ಅಮ್ಮವ್ರಂತೆ ಅಮ್ಮವ್ರು. ಇವಳು ಯಾಸಿ ಮೆಕ್ಕಿಲ್ದವಳು ಅಮ್ಮವಳು. ಅದು ಅದೇ ಸಿದ್ಲಿಂಗ ಬೋರ್ ಪಾಯಿಂಟ್ ಮಾಡಿಕೊಡಲ್ಲ ಅಂತ ಹೇಳಿ ಹೇಳ್ತಿತ್ತು. ಅದಕ್ಕೆ ನಾನೆಲ್ಲ ಹೇಳ್ತೀನಿ ಕಣಮ್ಮ ಅಂತ ಹೇಳಿ ಹಿಂಗೆ ಸುಮ್ಮನೆ ಮಾತಾಡ್ತಿದ್ವಿ. ಬಾ ಬಾ ಕೂತ್ಕೋ ಬಾ. ಬಾ 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 ಬಾ. ಏನು ನಾಟಕ ಆಡ್ತೀಯಪ್ಪ ನೀನು? ಅಲ್ಲ ಬೋಲು ಇದೆಯಾ ನಿನಗೆ ಈ ವಯಸ್ಸಿನಾಗಿಂಥದ್ದೆಲ್ಲನ? ಏನು ಬೇಕು? ಅಮ್ಮವ್ರಂತೆ ಅಮ್ಮವ್ರು. ಏನು ಸೀಮೆ ಕಿಲ್ದವಳು ಅಮ್ಮವಳು ಇವಳು. ಅಲ್ಲ, ನನಗೆ ಇದೆಲ್ಲ ನೀನು ನಡೆಸ್ತಾ ಇದೀಯ ಅಂತ ಗೊತ್ತಿರಲಿಲ್ಲ. ಯಾಕತ್ತು ಯಾವಾಗಲೂ 20 ಗಂಟೆ ಇಲ್ಲಿಗೆ ಸಾವುಕಾತಿರ್ ಮಂತಕ್ಕೆ ಹೋಗ್ತಾನೆ ಅಂತ ಹೇಳಿ ಒಬ್ಸರ್ವ್ ಮಾಡ್ದಾಗ ಗೊತ್ತಾಯ್ತು. ನೀನು ಎಂತಾನು ಅಂತ. ಈ ಕಮಲಾ, ಅದು ಬೋರೋನಾಗೆ ನೀರು ಬರಲ್ವಲ್ಲ, ಅದಕ್ಕೆ ಹೊಲ ತಾಂಡಿದೀವಿ ಅಂತ ಹೇಳಿ ಹೇಳ್ತಿತ್ತಲ್ಲ. ಅದಕ್ಕೆ ಪಾಪ ಅವರು ಎಲ್ಲಿಂದನ ಬಂದರು, ಒಟ್ಟು ಇಲ್ಲಿ ಗುರುತು ಪರಿಚಯ ಇಲ್ಲ, ಒಂದಿಟ್ಟು ಸಹಾಯ ಮಾಡೋದು ಅಷ್ಟೇನಿ. ಯಾವಾಗ ಬಂದ್ಲು ಏನೋ ಈ ಕಮ್ಲಿ ಗೊತ್ತಿಲ್ಲ. ನಾವು ಮಾತಾಡ್ತಿದ್ವಿ, ಯಾವಾಗ ಬಂದು ಏನೇನು ಕೇಳಿಸ್ಕೊಂಡ್ಲೋ ಏನೋ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.